ಅದು ಜೀವ ಯಾರಿಗಾರ ಕಂಡ್ರ ಡಾಕ್ಟರ್ಗಳು ಕೋಟಿಗಟ್ಟಲೆ ರೋಗ ಗಳಿಸ್ತಿದ್ರು ತೊಗೊಂಡು ಮಂದಿಗೆ ಹಾಕಿ. ಹೌದೌದು. ಇವು ಕಿಡ್ನಿ ಹಂಗೆ ತೊಗೋತಾರ ಹಂಗೆ ತೊಗೋತಿದ್ರು ಅವರು. ಅದು ತೊಗೊಳಕ್ಕೆ ಬಂದಿಲ್ಲ, ಎಲ್ಲ ಅವನ ಕೈಯಾಗಿಟ್ಟಾನವ. ನಾವು ಪಾತ್ರಧಾರಿಗಳು, ಭಗವಂತ ಸೂತ್ರಧಾರ. ಹೌದು. ಅವ ಎಷ್ಟು ದಿವಸ ನಾವು ಇರಬೇಕಿಲ್ಲಿ ಅಷ್ಟು ಬರೆದಿಟ್ಟಾನ, ಎಷ್ಟು ದಿವಸ ಇಲ್ಲ ಅಷ್ಟು ಬಿಟ್ಟಾನ. ಅದಕ್ಕೆ ಈ ಶರೀರ ಅನ್ನುವಂಥದ್ದು ಮನೆ ಮೊದಲು ತಯಾರಿ ಎಲ್ಲಿ ಆಯ್ತು ಅನ್ನೋದು ಮೊದಲು ಹೇಳ್ತೀನಿ ಆಕೆ ತಿಳ್ಕೊರಿ. ಭೂಮಿ ಮತ್ತು ಆಕಾಶ ಭಗವಂತ ರಚನೆ ಮಾಡದ ಮೊದಲ ಗಿಡ ಗಂಟಿ ಹಣ್ಣ ಹಂಪಲ ಮಾಡಿದ ಆವಾಗ ಈ ಭೂಮಿ ಮತ್ತು ಆಕಾಶ ತಯಾರಾದಾಗ ಮುಂದ ಹೆಣ್ಣ ಗಂಡ ಗೊಂಬಿ ಎರಡು ಮಾಡ್ತಾನವಾಗ ಜುಬ್ರಾಯಿಲ ಇಳಿದು ಬಂದು ಮಣ್ಣ ತಗೊಂಡ ಒಯ್ದು ಮೊದಲ ಗಂಡ ಗೊಂಬಿ ಮಾಡದ ಸ್ವರ್ಗದ ಒಳಗ ಗಂಡ ಗೊಂಬಿ ರಚನೆ ಆಯಿತು, ಎಷ್ಟೋ ಸಾವಿರ ವರ್ಷ ಹೋಯಿತು. ಮುಂದ ಹೆಣ್ಣ ಗೊಂಬಿ ಮಾಡಬೇಕಂದ ಕೇಳೋ ಇದರಾಗ ಗಂಡ ಗೊಂಬಿ ಎಡಕಿನ ಎಲವ ತೆಗೆದು ಹಿಡದವಾಗ ಮುಂದ ಎಡಕಿನ ಎಲವ ತೆಗೆದ ಮಾಡ್ದ ಇದ್ಯ ಸಿರಿಗಾಗ ನನಗಿಂತ ಮೊದಲ ನೀನು 50,000 ವರ್ಷ ತಂಗಿ ಸಣ್ಣಕ್ಕಿ ಅದಿ ಹೋಗಿ ಕೇಳ್ಕೋ ಗುರಗಳಿಗ ಮುಂದೆ 2 ತಯಾರಾದು ಗಂಧಮನ್ನು ಹಣ್ಣ ಇತ್ತು. ಎಲ್ಲ ಹಣ್ಣ ತಿನ್ನಬೇಕು, ಒಂದು ಹಣ್ಣ ತಿನ್ನಬಾರದರಾಗ ಈ ದೆವ್ವ ಒಂದ ಇತ್ತು ತಮ್ಮ ಇಬ್ಲಿಸ ಆವಾಗ ಇದು ಭಗವಂತನ ಜೊತೆ ವಾದ ಮಾಡ್ತೋ ಆವಾಗ ಮೂರ್ತಿ ತಯಾರ ಮಾಡೀನಿ ಇವಕ ನೀನು ನಮಸ್ಕಾರ ಮಾಡು. ಇಬಲೀಸ ನಮಸ್ಕಾರ ಮಾಡಲಿಲ್ಲ ಆವಾಗ ನೀನು ಇದಕ್ಕ ಮಣ್ಣಿನಿಂದ ರಚನೆ ಮಾಡಿದಿ, ನಾನು ಬೆಂಕಿನಿಂದ ತಯಾರಾದವ ಮಾಡುವುದಿಲ್ಲಿವನೀಗ. ನನ್ನ ಭಗವಂತ ಅಂದ ನಮಸ್ಕಾರ ಮಾಡೋ ಇವರೀಗ, ನೀ ನಮಸ್ಕಾರ ಮಾಡ್ಲಿಕ್ಕೆ ಸ್ವರ್ಗ ಬಿಡು ಅಂದ ದೇವೀಗ. ಆಗ ಹಿಜಾಗಿಲ ಪಿರಿಸ್ತಾ ಅಂತ ಇದರದು ಹೆಸರ ಇತ್ತು. ಭಯಾನಕ ಶಿವ ಧ್ಯಾನ ಮಾಡಿತಾವಾಗ ಜನ್ನತ ಬಿಟ್ಟು ಹೋಗ ಅಂದ್ರ ನಂದೊಂದು ಮಾತಾಯಿತಿ, ನಾನು ಇಷ್ಟ ದಿವಸ ಸೇವಾ ನಿಂದು ಮಾಡಿನಿ ಜಗದಾಗ. ನನಗೆ ಏನ ಕೊಡುತ್ತಿ ಕೊಡು ಅಂದ್ರ ಹೋಗ್ತೀನಿ ದರಾಗ, ನಾನು ದುಡಿದಿದ್ದು ಪಗಾರ ಕೊಡು ಅಂದ ಶಿವನೀಗ. ಏನ ಬೇಡ್ತಿ ಬೇಡು ಅಂದ ದೆವ್ವ ಹೇಳತೈತಿ ಕೇಳು, ಈ ಮೂರ್ತಿ ಒಳಗೆ ಜಾಗ ಕೊಡುವಪ್ಪ ನನಗ. ಈ ಭೂಮಿ ಮತ್ತು ಆಕಾಶ ಮೊದಲ ಪ್ರಥಮ ರಚನೆ ಮಾಡಿದ ಭಗವಂತ. ಹೌದು. ಇದೇನು ಸೀರ್ಯಾಗ ಹುಟ್ಟದ ನಕ್ಕಿನ ಸೀರ್ಯಾಗ ಹುಟ್ಟಿಲ್ಲಲ್ರಿ, ಇವು ಹುಟ್ಟಂಗಿಲ್ಲ ಹಂಗೆ.
ಹೌದು ಇನ್ನ ಸಂಜೆ 5 ತನಕ ಹುಟ್ಟಿಸ್ಕೊಡಂಗಿಲ್ಲ ನಾ. ಹೆಂಗ ತಿಳ್ಕೊ, ಮಾತು ಯಾರು ಮನಿದಲ್ಲದ. ಹೌದು. ಈ ಮೂರ್ತಿಯನ್ನು ತಯಾರಾಗಬೇಕಾಗಿದ್ರ ಈ ಬ್ರಹ್ಮಾಂಡ ಮತ್ತು ಭೂಮಿ ಮತ್ತು ಆಕಾಶ ರಚನೆ ಆದ ನಂತರ ಎಷ್ಟೋ ದಿವಸಿಗೆ ಭಗವಂತ ಜುಬ್ರಾಯಿಲಕ್ಕೆ ಕಳಿಸ್ತಾನ. ಹೌದು ಹೌದು. ಈ ಜುಬ್ರಾಯಿಲ್ ಏನದ, ಯಾರು ಹಡದಿಲ್ಲ ಇವನಿಗೆ, ತಾಯಿ ಇಲ್ಲ, ತಂದಿಲ್ಲ, ಬಂದಿಲ್ಲ, ಬಳಗಿಲ್ಲ. ಇದಕ್ಕೆ ಕನ್ನಡದೊಳಗೆ ಇವ್ರಿಗೆ ಏನಂತಾರೆ, ಶಿವದೂತ ಅಂತ ಕರೀತಾರೆ. ಅದಕ್ಕೆ ಹೆಂಗೈತಿ, ಇಲ್ಲಿ ಇಳಿದು ಬಂದು ಮಣ್ಣು ಒಯ್ದು ಮೊದಲ ಪ್ರಥಮ ಗಂಡಗೊಂಬೆ ಮಾಡ್ದ. ಹೌದಲ್ರಿ. ಮತ್ತಿದು ಹೆಣ್ಣು ಹೆಚ್ಚಿಗೆ ಇತ್ತಂದ್ರೆ ಹೆಣ್ಣು ಗೊಂಬೆ ಮಾಡ್ತಿದ್ದ. ಹೌದೌದು. ಮೊದಲ ನಾದಿನ ತಯಾರ. ಆ ಗಂಡು ಗೊಂಬೆ ತಯಾರಾಯಿತು, 50,000 ವರ್ಷ ಗತಿಸೋಯ್ತು. ಮುಂದಿದ್ರ ಹೆಣ್ಣು ಗೊಂಬೆ ತಯಾರು ಮಾಡ್ಬೇಕಂತ ತಿಳಿದುಕೊಂಡು ಗಂಡು ಗೊಂಬೆ ಅಡಕಿ ನಿಲುವು ತೆಗೆದು ವಿದ್ಯಾಶ್ರೀಗೆ ಮಾಡ್ದ. ಹೌದು. ಈ ವಿದ್ಯಾಶ್ರೀ ಏನು ಮಾಡಕತ್ತಳಪ್ಪ ಅಂದ್ರೆ, ಏನು ಮಾಡ್ತಾರೆ ಈಕೆ ನಾನೇ ಹೆಚ್ಚಿನ ಕನಕತ್ತಳಿಕೆ. ಹೌದು. ಅಂದ್ರೆ ಹುಟ್ಟಿದ ಗೊತ್ತಿಲ್ಲ, ಮೊದಲು ನಾ ಎಲ್ಲಿ ತಯಾರಾಗಿನಿ ಅಂತ ಈಗ ಗೊತ್ತಿಲ್ಲ. ಆವಾಗ ಏನು ಮಾಡಿದ್ರು, ತಯಾರು ಮಾಡಿಬಿಟ್ಟ. ಒಂದು ಗಂಧಮ್ ಅನ್ನುವಂಥದ್ದು ಹಣ್ಣಿತ್ತು, ಎಲ್ಲ ಹಣ್ಣು ತಿನ್ನಬೇಕು, ಈ ಹಣ್ಣು ತಿನ್ನಬಾರ್ದು ಅಂತೇಳಿ ಆಜ್ಞೆ ಮಾಡಿದ್ದ. ಹೌದು. ಇದು ಹಿಜಾಗಿಲ್ ಬಿರಿಸ್ತಾ ಅಂತ ಹೇಳಿದು ಇಬ್ಲಿಸ್ ಹತ್ತಿತ್ತಲ್ಲ, ಈ ಇಬ್ಲಿಸ್ ಏನು ಮಾಡ್ತು, ಈ 2 ಗೊಂಬೆ ತಯಾರಾದ ಕೂಡಲೇ ನಮಸ್ಕಾರ ಮಾಡಿದ ಕಥೆ ಹೇಳ್ತದು. ಹೌದು ಹೌದು. ನಾ ಮಾಡಂಗಿಲ್ಲ, ನಾನು ಬೆಂಕಿನಿಂದ ತಯಾರಾದವ, ಇದು ಮಣ್ಣಿನಿಂದ ಮಾಡಿದಿ, ಇದು ನನಗಿಂತ ಕಡಿಮೆ, ಇದಕ್ಕೆ ನಮಸ್ಕಾರ ಮಾಡಂಗಿಲ್ಲ ಅಂತ. ಹೌದು. ಇದಕ್ಕೆ ನಮಸ್ಕಾರ ನೀ ಮಾಡಲಿಲ್ಲ ಅಂದ್ರೆ ಈ ಸ್ವರ್ಗದಾಗ ಇರಬೇಡ ಅಂತ ಹೇಳಿ, ನಾನು ಹೋಗ್ತೀನಿ, ನನಗೆ ಏನು ಕೊಡ್ತಿ, ಪಗಾರ ಕೊಡು, ಎಷ್ಟೋ 1000 ವರ್ಷ ನೀನು ಸೇವೆ ಮಾಡಿ ನಾ ಅಂತ ಹೇಳ್ತದೆ ದೆವ್ವ. ಹೌದಲ್ರಿ. ಏನು ಬೇಡ್ತಿ, ಬೇಡ ಅಂದ ಕೂಡಲೇ ಈ ಮೂರ್ತಿಯನ್ನು ತಯಾರು ಮಾಡ್ತಿಲ್ಲ, ಇದ್ರೊಳಗೆ ನನಗೆ ಜಾಗ ಕೊಡು. ಹೌದು. ಏನು ಮಾಡಾವನಿ ಅಂತ ಕೇಳವ. ಏನು ಮಾಡಾವಪ್ಪ ಅಂದ್ರೆ, ಇದಕ್ಕೆ ಯಾವತ್ತೂ ನಾ ತಪ್ಪು ದಾರಿಗೆ ಎಳಿತೀನಿ, ಎಲ್ಲೆಲ್ಲೇ ಭಜನೆ ಕೀರ್ತನೆ ಎಲ್ಲಿ ನಡೀತಂದ್ರೆ ಅಲ್ಲಿ ಹೋಗಿ ಜಗಳ ಹಚ್ಚವ. ಹೌದು. ಅಲ್ಲಿ ಎಲ್ಲರೇ ಕೇಳಕ್ಕೆ ಹೋದ್ರೆ ಕೇಳಕ್ಕೆ ಹೋಗ್ಲಾರ್ದಂಗೆ ಮಾಡವ. ಒಟ್ಟು ಇವು ಕಳಗಾಲ ಮಾಡೋ ಕಂಪ್ನಿ ನಾವು ಒಟ್ಟು ಅಂತಂದವ. ಜಾಗ ಕೊಟ್ಟಿದ್ರೆ ಇಲ್ಲ ಒಳಗೆ ಇರಾವಣ. ನೋಡಿ ಸಿಟ್ಟಿ ನೆನೆದೊಳಗೆ ಇವ್ರು ಅಣ್ಣ ತಮ್ಮರು ಬಡದಾಡಿ ಜೇಲು ಸೇರ್ತಾವು. ಹೌದಲ್ರಿ. ಜೇಲಿನ್ಯಾಗ ಹೋಗೋ ತನಕ ಅರು ಇರಂಗಿಲ್ಲ, ಹೋಗಿದ ಬಳಿಕ ಅರು ಬರ್ತದೆ. ಸುಮ್ಮನೆ ಜಗಳ ತೆಗೆದೇವು ನಾವು ಅಂತ. ಇದು ದೆವ್ವ ಅಲ್ಲಿ ತನ ಒಯ್ತನ ಬಿಡಂಗಿಲ್ಲ, ಇದು ಒಳಗೆ ಕೂತದದು. ನಿನ್ನ ಇವರಿಗೆ ದಾರಿ ಬಿಡಿಸೋತಕ ನಾ ಬಿಡಂಗಿಲ್ಲ, ನಿನ್ನ ಶಿವಧ್ಯಾನ ಮಾಡಿಸ್ಕೊಡಂಗಿಲ್ಲ ಇದಕ್ಕೆ ಹೌದು ಅಂಥೇಳಿ ಪ್ರತಿಜ್ಞೆ ಮಾಡ್ದವ. ಆ ಪ್ರತಿಜ್ಞೆ ಮಾಡಿದ ನಂತರ ಭಗವಂತ ಏನಂದ, ಏನಂತಾನ್ರಿ, ನೀನು ಇದಕ್ಕೆ ಏನು ಮಾಡಿದಿ, ಬಂದ ಕಿಶಿಂದ ಪ್ರತಿಜ್ಞೆ ಮಾಡಿ ಇದಕ್ಕೆ ಕೆಡಿಸ್ತೀನತಿಯಲ್ಲ, ಎಷ್ಟೋ ಮಂದಿ ಮಹಾತ್ಮರಿಗೆ ರಚನೆ ಮಾಡಿ ಇವ್ರಿಗೆ ಉದ್ಧಾರ ಮಾಡ್ತೀನಿ ನಾ ಅಂತ ಭಗವಂತ ಹೇಳ್ಯಾನ. ಹೌದು ಹೌದು. ಅದಕ್ಕಲ್ಲೇ ಯಾವ ಧರ್ಮದಲ್ಲಿ ನೋಡಿ ಅನೇಕ ಎಲ್ಲ ಧರ್ಮದಲ್ಲಿ ಮಹಾತ್ಮರು ಜನಿಸಿ ಬರ್ತಾರ. ಈ ಮಾನವ ದಾರಿ ಬಿಡುದ್ರಾಗ ಒಬ್ಬ ಹುಟ್ಟಿ ಬಂದು ಇವ್ರಿಗೆ ದಾರಿಗೆ ತರ್ತಾನೆ. ಹೌದು ಹೌದು. ಹಂಗೆ ಎಲ್ಲರಿಗೆ ರಚನೆ ಮಾಡಿ ಕಳಿಸಿ ಇವ್ರನ್ನ ಉದ್ಧಾರ ಮಾಡಿ ಸ್ವರ್ಗ ತುಂಬುತ್ತೀನಿ, ಇವರಿಗೆ ನರಕಕ್ಕೆ ಹೋಗ್ತೀನಿ ಅಂತ ದೇವ್ ಹೇಳಿದ್ರು. ಅದಕ್ಕೆ ದೇವಿನ ಆ ದಿನದಲ್ಲಿ ಯಾರ್ಯಾರು ಇರ್ತಾರಪ್ಪ ಅಂದ್ರೆ, ಇವು ದುಷ್ಟ ಚಟಾದಿಗಳು ಇವೆಲ್ಲ ಮಾಡಿಸ್ತದ ದೇವ್ ಬಿಡಲ್ಲ. ಹೌದು ಹೌದು. ಅಲ್ಲಿ ಹಿಡಿದ ನಾನು ಪ್ರಥಮ ತಯಾರಾಗಿ ನೀ ಯಾವೆಲ್ಲ ತಯಾರಾದಿ. ಹೌದಲ್ರಿ. ಅದಕ್ಕೆ ನಿನ್ನ ಮನೆ ಅಲ್ಲ, ಈ ಬ್ರಹ್ಮಾಂಡೇ ನನ್ನ ಕೈಯಾಗ್ಯದ. ಈ ಬ್ರಹ್ಮಾಂಡೇ ನನ್ನ ಕೈಯಾಗ ತಯಾರಾದ ಬಳಿಕ ನೀ ಅದಕ್ಕಲ್ಲೇ ದರ್ವಂದು ಗುಡಿ ಒಳಗೆ ಓಂ ನಮ ಶಿವಾಯ ಅಂತ ಬರ್ದಾರ. ಹೌದಲ್ರಿ. ಇಲ್ಲಕಂದ್ರೆ ಹೆಣ್ತಿ ನಮ ಶಿವಾಯ ಅಂತ ಬರೀತಿದ್ರು. ಹೌದು. ಈಗ ಹೆಣ್ಣು ಹೆಚ್ಚಿಗಿತ್ತಂದ್ರೆ ಬರೆಯಕ್ಕೆ ಬರಂಗಿಲ್ಲದ. ಯಾಕೆ ತಿಳ್ಕೊ, ಓಂಕಾರ ಅನ್ನುವಂಥದ್ದು ಮೊದಲ ಗಂಡದ. ಹೌದು. ಓಂಕಾರ ಮುಖದಿಂದ ಆಕಾಶ, ಆಕಾಶ ಮುಖದಿಂದ ವಾಯು, ವಾಯು ಮುಖದಿಂದ ಅಗ್ನಿ, ಅಗ್ನಿ ಮುಖದಿಂದ ಜಲ, ಜಲದ ಮುಖದಿಂದ ನೆಲ. ಹೌದು ಹೌದು. ಮುಂದೆ ಜೀವರಾಶಿಗಳನ್ನು ಉತ್ಪನ್ನ ಆಗ್ತಾವ. ಇದಕ್ಕೆ ಭಗವಂತ ಕಾರಣೀಭೂತ ಅದನ. ಹೆಣ್ಣ ಗಂಡ 2 ದೊಡ್ಡವಲ್ಲ, ಭಗವಂತ ದೊಡ್ಡವ. ಮತ್ತು ತಾಯಿ ಸೇವಾ ಆಟೆ ಮಾಡ್ಬೇಕತ್ತ, ಅದು ಹೇಳಾಗ್ಯಾರಿ ನೀವು. ಹೌದಲ್ರಿ. ಹೇಳ ಆ ತಾಯಿದು ಒಂದಿಟ್ಟು ಹೇಳ್ತೀನಿ, ಜರ ತಿಳ್ಕೊಂಡು. ತಾಯಿ ಸೇವಾ ಮಾಡ್ಬೇಕಂತ ವಿದ್ಯಾಶ್ರೀ ಹೇಳತಾಳ. ಈ ಸೌಂಡ ಮಾತರ ಕಡಿಮೆ ಇದು ಆಗದ ಒಳಗ. ಸ್ವಲ್ಪ ಸೌಂಡರಿ ಬೆರಿ ಮಾಡವನ ಹೀಗೆ ಹೇಳ್ರಿ ಹೇಳಂಗ, ಅದು ಹೆಚ್ಚ ಕಡಿಮೆ ನಡೆಸದ ನೋಡು ಒಳಗಿಂದ ಒಳಗ. ಹೆಚ್ಚ ಒಮ್ಮೆ ಆಗತೈತಿ, ಕಡಿಮೆ ಒಮ್ಮೆ ಆಗತೈತಿ. ಮತ್ತು ನಾವು ಹೋಗುದು ಐತಿ ಬೇಲೂರೂರೀಗ. ಸ್ವಲ್ಪ ಸೌಂಡ್ ಸರಿಯಾಗಿ ಬಿಟ್ಬಿಡ್ರಿ ಅದಕ್ಕೆ. ಅದು ಜಲ್ ಧಕ್ಕೆ ಹಚ್ಬೇಡ ಅಂತ ಹೇಳ್ರಿ ಅವ್ರು ಯಾರಿಗೆ.
ಇದೊಂದು ನನಗಿಂತ ಅದು ಕಡಿಮೆ ಐತಿ. ಹೌದು ಹೌದು ಅದಕ್ಕೆ ಅದರ ವಿಷಯ ಅನುಗುಣ ಯಾವ ಪ್ರಕಾರವೈತಿ ತಾವು ಶಾಂತಿ ಮಾಡ್ದ. ಇದು ದೆವ್ವ ಆಜ್ಞೆ ಮೀರ್ತು ಇದಕ್ಕೆ ಹೋಗತ್ ಕಳಿಸಿದ ಹೊರಗೆ ಬಿಟ್ಟು ತಳಗ. ಹೌದು ಕಳಿಸಿದ ಬಳಿಕ ಮುಂದೆ ಏನು ಮಾಡ್ತಾನ, ಈ ಗೊಂಬಿ ಎಲ್ಲಿಗೆ ಬಂದು ಧರುಣಿಗೆ ಬೀಳ್ತಾವ ತಾವು ಶಾಂತಿ ರೀತಿಯಿಂದ ಗೊತ್ತು ಕೇಳ್ರಿ. ಯಾಕಂದ್ರೆ ಇದು ಬರೇ ಮನೆ ಅಂದ್ರೆ ಇದು ಹೊರಗಿನ ಮನೆಯನ, ಈ ಮನಿನೇ ಇಲ್ಲಿಗೆ ಬೀಳ್ತಾ ತಯಾರು ಮಾಡಿ ಒಗದವ ಬೇರೆ ಅದ ನನ್ನ ಮನೆಗೆ. ಹೌದು ಹೌದು ಈಕಿದ್ರೆ ಇಲ್ಲೇ ನಾನು ಮನೆಯಾಗ ಹುಟ್ಟೋದು ಹುಟ್ಟೋದಿಕ್ಕಿಂತ ಹೌದು ಹೌದು ಇಲ್ಲೇ ಹಂಗೆ ಹುಡ್ತದ ಒಮ್ಮೆ, ಇಲ್ಲಿ ಬಂದಿಂದ ಹುಡ್ತದವು, ಅಲ್ಲಿ ಮ್ಯಾಗ ಹುಟ್ಟಂಗಿಲ್ಲ ಹಂಗೆ. ಮುಂದೆ ಸ್ವರ್ಗದಲ್ಲೇ ಇದ್ದು ಎರಡು ಗೊಂಬಿ ತಿರುಗಾಡುತ್ತಿದ್ದು, ಅಲ್ಲಿ ಗಂಧಮಣ್ಣು ಹಣ್ಣ ಇತ್ತು ಕೈಲಾಸದ ಬಳಗ. ಇದು ದೆವ್ವ ಹೋಗಿ ಗಂಟ ಬಿತ್ತು ಇದ್ಯಾಸಿರಿಗಾಗ, ನಿನ್ನ ಭಗವಂತ ಸುಳ್ಳ್ಯಾನ ತಿನ್ನ ಹೊಟ್ಟಿಗ. ಮುಟ್ಟಿ ನೋಡ್ದ ಆಳ ಹಣ್ಣ ಏನೂ ಆಗಲಿಲ್ಲ, ಹರಿದು ತಿಂದೆ ಬಿಟ್ಟಿತು ತನ್ನ ಹೊಟ್ಟಿಗ. ಹಣ್ಣು ಹರದ ತಿಂದ ಬಿಟ್ಲು ಕಾಮಕ್ರೋಧ ಮದ ಮಚ್ಚರ. ಮೋಹ ಲೋಭ ಬರ್ಲ ಕತ್ತು ಒಳಗಿಂದ ಒಳಗ. ಮುಂದ ಭಗವಂತ ಬಂದ ನಿತ್ತ ನೋಡೋ ಆವಾಗ, ಹರದ ದೇಟಿನಲ್ಲಿ 5 ದಿವಸ ರಕ್ತ ಸುರಿತು ಆವಾಗ. 5 ದಿವಸ ರಕ್ತ ಸುರಿತು ಭಗವಂತ ನೋಡಿ ಅಂದ, ನಾ ಬ್ಯಾಡ ಅಂದ್ರು ಹಣ್ಣ ಹರಿದಿದ್ಯಂದಾಗ. ಹಣ್ಣ ಹರದ ಹಿಡಿದಿದ್ಯಂದ್ರ ತಿಂಗಳಿಗೊಮ್ಮೆ ಮುಟ್ಟ ಬರ್ಲಿ, 5 ದಿವಸ ರಕ್ತ ಸುರಿದಂಗ ಮುಟ್ಟ ಬರಲಿ ಆವಾಗ. ಈ ಹೆಣ್ಣ ಗೊಂಬಿಗೆ ಶಾಪ ಕೊಟ್ಟ ಕೈಲಾಸದ ಒಳಗೆ, ಆ ಶಾಪ ಉಳದೈತಿ ನೋಡ ಇಂದಿನವರೀಗ. ಮುಂದೆ ಹಿಂದ ಕೊಂದು ಜದ್ದ ಕೊಂದ ಗೊಂಬಿ ಒಗದ, ಹಿಮಾಚಲಕ ಒಂದ ಗೊಂಬಿ ಒಗದಿದ ಆವಾಗ. ಮುಂದೆ ಕೇಳೋ ಹಿಮಾಚಲಕ ಖೈಬರ್ ಖಿಂಡಿಗೆ ಗೊಂಬಿ ಬಿದ್ದು, 7,000 ವರ್ಷ ಡಬ್ಬ ಬಿದ್ದು ಭೂಮ್ಯಾಗ. ಮುಂದ ಜಿಬ್ರಾಯಿಲ ಬಂದು ಗೆಬಸಿದ ಗೊಂಬಿಗ, ಅರ್ಪಾತದಲ್ಲಿ 2 ಗೊಂಬಿ ತಮ್ಮ ಕೂಡಿದು ಆವಾಗ. ಒಂದು ಗಂಡ ಒಂದು ಹೆಣ್ಣ ಗೊಂಬಿಗಳಿಗೆ ಹುಟ್ಟಿದು, ಮತ್ತೊಮ್ಮೆ ಅವಳಿ ಜವಳಿ ಹುಟ್ಟಿದು ಆವಾಗ. ಮುಂದೆ ಇಂದಿನವರೆಗೆ ಮದುವೆ ಮಾಡಬೇಕು ಅಂದ್ರ, ಮದಿ ಮಗಳಿಗೆ ಕರಿಯ ಮಗನಿಗೆ ಕರಿ ಅಂದಾರ ಆವಾಗ. ತಾಯಿ ತಂದಿ ಕೂಡಿ ಮಕ್ಕಳ ಮದುವೆ ಮಾಡ್ಯಾರ ಮೊದಲೀಗ, ಇದು ಸೃಷ್ಟಿಯ ಇದ್ಯಾಶ್ರೀ ಆಗ್ಯಾದವ ಹಿಂಗ. ಎಲ್ಲ ನಿನ್ನ ಪಡಿಕಿ ಒಳಗ ಧಡಿಕಿಯ ಹೊಡೆದಿಲ್ಲ, ಮೊದಲ ಧಡಿಕಿ ಹೊಡೆದಿದು ಕೈಲಾಸದ ಒಳಗ. ನಿನ್ನ ಮನೆ ತಯಾರಾಗಬೇಕಾದ್ರ ನನ್ನ ಭಗವಂತ ಮೊದಲ ಬೇಕು, ಹವದು ಮೊದಲ ಬೇಕು.
ರೀತಿ ನೀತಿ ಜಾಗೃತಿ ಇರಬೇಕು, ಜಾಗೃತಿ ಇರಬೇಕು. ಜಿಯ 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 ಜಿ ಮತ್ತೆ ಇದುವ ಮುಗಿದ ಕೂಡಲೇ ತಾಯಿ ಸೇವೆ ಮಾಡಬೇಕು. ಅಂದ್ರ ತಂದಿದು ಮಾಡ್ಲಿಕ್ಕೆ ನಡೀತೈತಿ ಅಂತ ಅಳಿದರಾಗ ಹುಚ್ಚಿ ತಂದೆಯ ಬಗ್ಗೆ ಪಕ್ಕ ಗುರುತಿಲ್ಲ ನಿನಗ, ಅದು ಹೇಳ್ತೀನಿ ಲೆಕ್ಕ ಬರ್ಕೋ ಸಲಗರೂರಾಗ. ಮಾಕೆ ಕದಮ್ಕೆ ನಿಶ್ಚಯ ಜನ್ನತ ಅಂತ ಬರಿಬೇಕಾದ್ರ ಮೊಮ್ಮದ ಪೈಗಂಬರರು ಬರದಾರಾವಾಗ. ಜಿಯ 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 ಜಿ ಅಂದ್ರ ತಾಯಿ ಸೇವೆ, ತಾಯಿ ಹೆಚ್ಚಿನಕ್ರಿ, ತಾಯಿ ಸೇವೆ ಮಾಡ್ರಿ ಅಂದ್ರೆ ತಂದೆದು ಮಾಡಬಾರ್ದ ಅವರು? ಹೌದು ಹೌದಲ್ರಿ ಹೇಳ್ತಾರ. ನನ್ನ ಕೈಯಾಗ ಎಂತಿಂತಾವ ಹೋಗ್ಯಾವ. ಹೌದು ಹೌದು ತಂದಿದ್ದು ಹೇಳ್ತೀನಿ ತಿಳ್ಕೊ. ಮಾಖೆ ಕದಮ್ಖೆ ನಿಶ್ಚಯ ಜನ್ನತ ಅಂದ್ರೆ ತಾಯಿಯ ಪಾದದ ತಳಗ ಕೈಲಾಸ ಐತಿ ಅಂತ ಖುರಾನ್ ಹದೀಶ್ ಹೇಳ್ತೈತಿ. ಹಿಂಗೆ ಹೌದು ಅಂದ್ರೆ ತಾಯಿ ಸೇವೆ ಮಾಡ್ರಿ, ಬರೇ ತಂದಿದ್ದು ಮಾಡಬೇಡ್ರಿ ಅನ್ನಂಗ ಅದು ಆಕಿ. ಹೌದು ಹೌದು ನಾ ಹೇಳ್ತೀನಿ ತಾಯಿದು ಮಾಡಬೇಕು, ತಂದಿದ್ದು ಮಾಡಬೇಕು. ನಂದು ಕರೆಕ್ಟ್ ಐತೆ, ನಾಕಿದ್ದು ಕರೆಕ್ಟ್ ಐತೆ ನಾವು ಇಬ್ರದ್ದು ಮಾಡ್ಬೇಕು. ಇಬ್ಬರು ಸರಿ ಸಮಾನರವರು, ತಾಯಿ ಮತ್ತು ತಂದೆ. ಹೆಂಗ ತಿಳ್ಕೊ, ಮಾಖೆ ಕದಮ್ಖೆ ನಿಶ್ಚಯ ಜನ್ನತ್ ಬಾಪ್ ಜನ್ನತ್ ಕಾ ದರ್ವಾಜ ಹೈ ಅಂತ ಹೇಳ್ತೈತಿ. ಹೌದು ಹೌದು ತಾಯಿಯ ಪಾದದ ತಳಗ ಕೈಲಾಸ, ಕೈಲಾಸದ ಬಾಗಿಲ ತಂದೆ ಅದಾನ ಅಂತ ಹೇಳ್ತೈತೆ ಅದ. ಹೌದಲ್ರಿ. ಮತ್ತು ನಮ್ಮದು ಬರ್ದಿಲ್ಲ ಏನಾದ್ರಾಗ ಮಸ್ಮಾಳ ಮೌಲಾ ಸಾಬಂದು ಬರ್ದದೆ ಒಳಗೆ ಅದ. ಅದಲ್ರಿ ಒಳಗೆ ನಂದು ಬರೀಲಿಕ್ಕಂದ್ರೆ ಯಾರು ಆಗಾಗಿಲ್ಲ ಕೆಲಸನೇ. ಹೌದು ಇದು ಬರಿಬೇಕಾಗಿದ್ರು ಯಾರು ಬರ್ದ್ರಪ್ಪ ಅಂದ್ರೆ ಮೊಹಮ್ಮದ್ ಪೈಗಂಬರ್ ಹೇಳ್ಯಾರಿದ. ಹೌದು ಹೌದು ತಾಯಿಯ ಪಾದದ ತಳಗ ಕೈಲಾಸ ಐತೆ ಅಂತೇಳಿ. ಮತ್ತು ನಿನ್ನ ಕಾಲು ತಳದ ನೋಡಿದ್ರೆ ಬರೀ ಹವಾಯಿ ಚಪ್ಪಲ್ಲೇ ಕಾಣಕತ್ತಾವ, ಕೈಲಾಸ ಎಲ್ಲ ಐತಿ. ಹೌದು ಹೌದು ನಾ ಕೇಳಿದೆ ಅಂದ್ರೆ ಜಡ ಆಯ್ತದ ವಿಷಯ. ಇದು ಗೌಪ್ಯದಲ್ಲಿ ಪೈಗಂಬರ್ ನೋಡಿ ಹೇಳಿದರು ಕೈಲಾಸದಲ್ಲಿ. ಹೌದು ಈ ತಾಯಿ ಅಂದ್ರೆ ತಾಯಿ ಪಾದದ ತಳ ಕೈಲಾಸ ಇದ್ದಂಗ, ತಂದು ಕೈಲಾಸದ ಬಾಗಿಲಿದ್ದಂಗ. ಅಂದ್ರೆ ಬಾಗಿಲ್ದಾಗ ಹಾಸೆ ಒಳಗೆ ಹೋಗ್ಬೇಕು, ಇಬ್ರು ಬೇಕೇ. ಹೌದು ನಮ್ಮ ದೋಸ್ತ ಒಬ್ಬ ಲಾರಿ ತೊಗೊಂಡಿದ್ದ. ಅದು ಹ್ಯಾಂಗ್ರಿ? ಲಾರಿ ತೊಗೊಂಡು ಬೋರ್ಡ್ ಬರ್ಸಿದ್ದ. ಹೌದು ಬರ್ಸಿ ಕಾರ್ ತೊಗೊಂಡು ಮನೆಗೆ ಬಂದ. ಬಿಜಾಪುರ ಹೋಗೋ ನಡಿ ಮೌಲಾ ಸಾಬ್ ಅಂದವ. ಹೌದು ಎದಕ್ಕಲ್ಲೇ ಅಂದೇನ? ಇಲ್ಲ ಲಾರಿ ತೊಗೊಂಡಿನಿ, ಲಾರಿ ಸಾಂತದ ಇವತ್ತ, ಹೋಗೋನು ಪಾರ್ಟಿ ಕೊಡ್ತೀನಿ ಅಂದ. ಅವ ಏನು ಬರ್ಸಿದ ವರ್ತದನ? ಏನು ಬರ್ಸೇನ್ರಿ? ಬರೇ ತಾಯಿ ಆಶೀರ್ವಾದ ಅಂತ ಬರ್ದಿದ್ದ ಮ್ಯಾಗ. ಹೌದು ಹೌದು ನಾನು ನೋಡಿದೆ ಬೋರ್ಡ್ ಲಾರಿದು ತಾಯಿ ಆಶೀರ್ವಾದ ಅಟ್ಟೆ ಬರ್ದಿದ್ದ. ನಾನು ನಿಮ್ಮ ಅಪ್ಪಗರೇ ಹುಟ್ಟಿ ಇಲ್ಲಿ ಅಂತ ಕೇಳಿದೆ ಅವಂಗ. ನಾನು ಹೌದಲ್ರಿ ಅಂದಾಗ ಯಾಕೋ ಅಂದ, ಬರೇ ತಾಯಿದ ಅಟ್ಟೆ ಬರ್ದಿದ್ದಿ, ಮತ್ತು ನಿಮ್ಮ ಅಪ್ಪ ಇಲ್ಲದೆ ಹುಡ್ದೆ ಎಣ್ಣೆ ಅಂತ ಕೇಳಿದಾಗ ಮರುದಿವ್ಸ ಮುಂಜಾನೆ ತಾಯಿ ತಂದೆ ಆಶೀರ್ವಾದ ಅಂತ ಬರ್ಕೊಂಡು ಬಂದ. ಹೌದು ಇಂಥವು ನನ್ನ ಕೈಯಾಗ ಸುದ್ದಾಗಿ ಹೋಗ್ಯಾವ ಯೇಸು. ಯಾಕೆ ತಿಳ್ಕೊ, ನೀ ಸಾಲ್ಯಾಗ ಹೋಗು, ನಮ್ಮ ಅಪ್ಪ ಇಲ್ರಿ ನಮ್ಮ ಆಟೆ ಅದಾಳತ್ ಬರ್ಸ್ ನೋಡೋಣ ಬರ್ಕೋತಾರ ಹೆಸರು ಅವರು. ಹಂಗೆ ಬರಲ್ಲಲ್ರಿ. ಯಾವ ಕುರದ್ರೆ ಮಾತು ಕೇಳಿ ಕಿಸಬಾಯಿ, ತಾಯಿದೆಷ್ಟು ಸ್ಥಾನ ಐತಿಲ್ಲ, ತಂದಿದ್ದು ಅಷ್ಟು ದೊಡ್ಡ ಸ್ಥಾನ ಅದ. ಹೌದು ಹೌದು ತಂದೆಯನ್ನು ಕಡಿಮೆನ, ಇಡೀ ಮನೆಯ ಭಾರವನ್ನೇ ಹೊತ್ತು ತಂದೆ ಮಾಡ್ತಿರ್ತಾನ. ಹೌದು ಎಷ್ಟೋ ಮಂದಿ ಈ ಬಡತನದೊಳಗಿದ್ದವರು ದುಡಿಬೋದು, ಹೋಗ್ಬೋದು, ಬರ್ಬೋದು. ಎಷ್ಟೋ ಮಂದಿ ತಂದಿನೇ ದುಡಿತಾನ, ತಾಯಿ ಮನೆ ಒಳಗೆ ಇರ್ತಾಳೆ. ಹೌದಲ್ರಿ. ಎಷ್ಟೋ ಎಲ್ಲ ಧರ್ಮದೊಳಗಾರ ಇವರು ಶ್ರೀಮಂತರ, ಮತ್ತು ಅವ್ರು ದುಡ್ದೇ ಹಾಕಾಕತ್ತಾರ ಗಂಡದಾರಿಗೆ ಕೊಟ್ಟರು. ಹಾಗಲ್ಲ. ಅದಕ್ಕೆ ಕುರಾನ್ದೊಳಗೆ ಸುದಕ್ಕೆ ಹೇಳ್ತೈತಿ, ಹದೀಸ್ದೊಳಗೆ ಸುದಕ್ಕೆ ಏನು ಹೇಳ್ತೈತಿ? ಈ ಹದೀಸ್ ಏನು ಹೇಳ್ತೈತಿ? ಹೆಣ್ಣು ಮಗಳು ದುಡಿದಿದ್ದು ಈ ಗಂಡು ಮಗ ತಿನ್ನಬಾರ್ದು ಅಂತ. ಹೌದು ದುಡಿದು ಹಾಕ್ಬೇಕು. ಇವು ಇಲ್ಲಿ ಕಡೆ ಇವು ದಾರಿ ಬಿಟ್ಟು ದುಡಿಸ್ಲತ್ತಾವ ಅಷ್ಟೇ. ಯಾಕಂದ್ರೆ ಅವರು ಇದು ಗಂಡಸಂದ್ರೆ ಏನ ಅಖಂಡ ಅದ್ವೈತ ಪರಬ್ರಹ್ಮ ಇದ್ದಂಗೆವ. ಹೌದು ಹೌದು ನೋಡು, ನನಗೆ ಮಾಡ್ಕೊಂಡಲ್ಲ ತಿಳ್ಕೊಂಡು ಯಾರ್ರೆ ಹೌದು ಮಾಡ್ಕೊಂಡ್ರೆ ನಾ ಒಂದು 2-3 ತಿಂಗಳು ಸಂಸಾರ ಮಾಡಿ ನಿನಗೆ ನನಗೆ ಸಾಕಂದೆ ಅಂದ್ರೆ ಈಗ ಏನು ಮಾಡ್ತಾಳೆ? ಏನು ಮಾಡ್ತಾರ್ರಿ? 2 ಎಕರೆ ಹೊಲ ಹಚ್ಚು ನನಗಂತಾಳೆ. ಹೌದು ಹೌದು ಇದು ಹೆಚ್ಚಿನಕ್ಕಿನೇ ಹೊಲ ಹಚ್ಚು ನನಗೆ. ಇವ ನಮ್ಮ ಗಣಮಗ ಏನ್ರ ಅತಾನ? ಏನು ಹೇಳ್ತಾನ್ರಿ? ನನಗೆ ಬಿಟ್ಟು ಹೊಂಟಿದ್ದಿ, ಒಂದು ಕುರಿ ಹೊಲ ಕೊಟ್ಟು ಹೋಗಿ ನಾ ಏನು ಉಳ್ಳಿಗೆ ನೀ ಹೋಗಿಂದ ಏನ್ರ ಅಂತ ಹರಿಗ್ರೆ ಹಂಗೆ ಬರಲ್ಲ ಅನ್ನಂಗಿಲ್ಲ. ಅದಕ್ಕೆ ಅಖಂಡ ಯಾರಿಗೆ ಎತ್ತಿಲ್ಲ, ಆತ್ಮ ಹುಟ್ಟಿಲ್ಲ, ಸತ್ತಿಲ್ಲ, ಶರೀರ ಯಾವ ಪುಂಡೈತಿ, ನರದೇಹಕ್ಕೆ ಉಣಿಸೋದು ಗಂಡೈತಿ. ಹೌದು ಸುಚರಿ ಯಾರು ತೊಳೆದಿಲ್ಲ, ಬೈಲಿ ಯಾರು ಹೊಳೆದಿಲ್ಲ, ಕತ್ತಲಿ ಬೆಳಕಿಗೆ ಬೆಟ್ಟಿಲ್ಲ, ನಡಬರಕ ತುಂಡೈತಿ. ಹೌದು ಹೌದು ಪುರುಷನ ಬಿಟ್ಟರೆ ನಿನ್ನೆಲೇನೆ ಚೆಂಡ ಐತೆ ಅಂತ ಹೇಳ್ಯಾನವ. ಹೌದಲ್ರಿ ಹೇಳ್ತಾರ. ಯಾಕಂದ್ರೆ ನನಗೆ ಮುಟ್ಟಿ ಹೆಣ್ಣು ಕೆಟ್ಟದ, ಹೆಣ್ಣಿಗೆ ಮುಟ್ಟಿ ಗಂಡು ಕೆಟ್ಟಿಲ್ಲತ್ತೆ, ಕಟ್ಟಿಟ್ಟಾರ ಜಾಗಕ್ಕೆ ಇರಲಿ ಅಂತೇಳಿ. ಹೌದು ಹೌದು ಮತ್ತು ನಾನೇ ಹೆಚ್ಚಿನಕ್ಕೆ ಅಂದ್ರೆ ನಾ ಕೇಳ್ತೀನಿ, ನಾನಿಲ್ಲಿ ಮಾತು ಯಾರ ಮನೆದದು. ಅದಕ್ಕೆ ನಾ ಬಿಟ್ಟಂಗೆ ಹಂಗೆ ಸರಳ ನಮಗೆ ಬಿಡ್ತಾರೆ ನೋಡಿ, ಬಿಡಲ್ಲ. ಹೌದು ಯಾಕಂದ್ರೆ ಇವ ಯಾವತ್ತೂ ಕೊಟ್ಕೋತ ಬಂದಾನ.
ಈಗಾದರೂ ಕೊಟ್ಕೋತಿ ಅದ ನಾವು ನೋಡು. ಏನೇ ಆಗಲಿ ಈ ಲೌಕಿಕದೊಳಗೆ ಸುದ್ಯಾಕೆ, ಹೌದು. ಈ ಲೌಕಿಕದೊಳಗೆ ಹೆಂಗೈತಪ್ಪ ಅಂತ ಕೇಳಿದ್ರ, ಹೆಂಡ್ತಿ ತೀರಿಕೊಂಡ್ಲಂದ್ರ, ಹೌದು. ಹೆಂಡ್ತಿ ತೀರಿಕೊಂಡ್ಲಂದ್ರ ಗಂಡನಿಗೆ ಏನ್ರಿ ಒಂದು 2 ಸೀರೆ ಉಡಿಸ್ತಾರನ್ನ ತಂದು, ಉಡ್ಸಲ್ಲಲ್ರಿ. ಮತ್ತು ಗಂಡ ತೀರ್ಕೊಂಡಂದ್ರೆ ಹೆಂಡ್ತಿಗೆ 2 ಸೀರೆ ತುಡಿಸ್ತಾರೆ ತೊಗೊಂಬ. ಹೌದು ಹೌದು ಇವ ಸತ್ರು ನಿನಗೆ ಸಿಂಗಾರ ಮಾಡಿ ಹೋಗ್ಯಾನ, ಇದ್ರೂ ಸಿಂಗಾರ ಮಾಡ್ಯಾನ. ಹೌದು. ಅದಕ್ಕೆ ಇವ ಶ್ರೇಷ್ಠವಾದಂಥವು ಅಂತ ಹೇಳ್ಯಾರ ಇವನಿಗೆ. ಅದಕ್ಕೆ ತಾಯಿ ಅಟ್ಟೆ ಶ್ರೇಷ್ಠನೇ ಬೇಡ, ತಂದಿನೂ ಶ್ರೇಷ್ಠ ಅದಾನ ಜಗತ್ತಿನಾಗ. ಅದಕ್ಕೆ ಇಂಥವ್ರು ಹೆಂಗೆ ಮಾಡಿದ್ರಪ್ಪ ಅಂತ ಕೇಳಿದ್ರೆ, ಎಲ್ಲರೂ ನಾ ಇದ್ರೆ ಇದು ಮಾಡ್ಲಾಕ ಬರ್ತದೆ, ನಾ ಇದ್ರೆ ಸಿಂಗಾರ ಇರ್ತದೆ, ನಾ ಇದ್ರೆ ಎಲ್ಲನೂ ನಡೀತದೆ, ಹಾಗೇನಲ್ಲ. ಇದು ಯಾರಿಗೆ ಬೇಕಂದೈತಲ್ಲ ಅವ್ರಿಗೆ ಬೇಕಾಗೈತಿ, ಯಾರಿಗೆ ಬೇಡಾಗೈತಿ ಅವ್ರಿಗೆ ಬೇಕಾಗಿಲ್ಲ. ಹೌದು. ಏನು ಮಾಡಿದರು, ಬಿಜಾಪುರದ ಸಿದ್ದೇಶ್ವರ ಶ್ರೀಗಳು ಅಮೇರಿಕಾದಲ್ಲಿ ಪ್ರವಚನ ಮಾಡಿ ಬಂದರು.